ಚೆನ್ನಾಗಿ ಮುಂದುವರಿಸೋಣ. ಸಚಿನ್ ಬಾಬು ಗುರುಜರು ತಾವು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ರಾಶಿಯವರು ಪರ್ಟಿಕ್ಯುಲರ್ ಆದಂತ ಒಂದು ಸಮಯಕ್ಕೆ ಹೋಗಿ ಚಿನ್ನವನ್ನ ಖರೀದಿ ಮಾಡ್ಬೇಕಂತೇಳಿ. ಅದು ಎಲ್ಲಾ ರಾಶಿಯವರಿಗೂ ಒಟ್ಟಿಗೆ ಸೇರಿ ಏನಾದರೂ ಪರಿಹಾರ ಇದೆಯಾ? ಇಲ್ಲಿ ಮೊದಲನೇದಾಗಿ ಏನ್ ತಿಳ್ಕೊಬೇಕು ನಾವು ಅಂದ್ರೆ, ಅವರು ಯಾವುದೇ ರಾಶಿಯವರಾಗಿರ್ಲಿ ಅಕ್ಷಯ ತೃತೀಯ ದಿವಸ ಒಂದು ಕಾಮನ್ ಆಗಿ ಒಂದು ಪರಿಹಾರ ಅಂತ ಇದೆ, ಅದೆಲ್ಲರೂ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ಅವ್ರವ್ರ ರಾಶಿಗೆ ಏನ್ ಸಜೆಸ್ಟ್ ಮಾಡ್ತೀನೋ ಅದು ಕೆಲಸ ಮಾಡೋದು. ಆ ಕಾಮನ್ ಆಗಿರೋದು ಮಾಡದೇ ಇದ್ರೆ ಫಲ ಸಿಗಲ್ಲ, ಫಲ ಖಂಡಿತವಾಗಿ ಸಿಗೋದಲ್ಲ. ಏನದು ಕಾಮನ್ ಸೊಲ್ಯೂಷನ್? ಅದು ನೋಡಿ, ಮೊದಲನೇ ರೂಲ್ ಏನಂದ್ರೆ, ಯಾರು ಚಿನ್ನ ಬೆಳ್ಳಿಯನ್ನ ಈ ಅಕ್ಷಯ ತೃತೀಯ ದಿನ ಖರೀದಿ ಮಾಡಬೇಕು ಅಂತ ಇರ್ತಾರೋ, ಈ ದಿನದಿಂದ ಅಕ್ಷಯ ತೃತೀಯದಿಂದ 19 ದಿನಗಳು ಮಾಂಸಾಹಾರವನ್ನ ತ್ಯಜಿಸಬೇಕು. ಖಂಡಿತವಾಗಿ ತ್ಯಜಿಸಬೇಕಾಗುತ್ತೆ. ನಾನ್ ವೆಜಿಟೇರಿಯನ್ ಬಿಡಬೇಕು 19 ದಿವಸ. ಈ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರ ಧರಿಸಿ ಅವರವರ ಸಂಪ್ರದಾಯದ ಪ್ರಕಾರ ಪೂಜೆಗಳನ್ನ ಮಾಡಿಕೊಳ್ಳಿ. ಆ ನಂತರ ಬೆಳಗ್ಗೆ 7 ರಿಂದ 8 ಗಂಟೆ ಒಳಗಡೆ ಸೂರ್ಯ ದರ್ಶನ ಮಾಡಬೇಕು. ಮೂಲ ಕಾರಣ ಸೂರ್ಯ. 7 ಗಂಟೆಯಿಂದ 8 ಗಂಟೆ ಸೂರ್ಯ ದರ್ಶನ ಅಂದ್ರೆ ಹೋಗಿ ಈಚೆ ಹೋಗ್ಬಿಟ್ಟು ಒಂದು ಸೂರ್ಯನಿಗೊಂದು ನಮಸ್ಕಾರ ಮಾಡಿ ಈ ಮಂತ್ರವನ್ನ 9 ಬಾರಿ ಜಪಿಸ್ಬೇಕು. ಅಂದ್ರೆ ಸೂರ್ಯನನ್ನು ನೋಡ್ತಾ 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 ಈ ಮಂತ್ರವನ್ನ ಜೋರಾಗಿ ಜಪಿಸಬೇಕು 9 ಬಾರಿ. ಅದು ಹೆಂಗಸರಾಗ್ಲಿ ಗಂಡಸರಾಗ್ಲಿ. ಬಟ್ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಅಂದ್ರೆ, ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರಾದ್ರೂ ಹೊರಗೆ ಇದ್ರೆ, ಪೀರಿಯಡ್ಸ್ ಇದ್ರೆ, ಅವ್ರಿಗೆ ಅದೃಷ್ಟ ಅವತ್ತಿಲ್ಲ ಅಂತ ಅನ್ಕೋಬೇಕು. ಇದೆಲ್ಲ ಮಾಡಕ್ಕಾಗಲ್ಲ, ಮಾಡಿದ್ರೆ ತೊಂದರೆ ಆಗುತ್ತೆ. ನೋಡಿ, ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಸೂರ್ಯ ದರ್ಶನ ಮಾಡಿದಾಗ ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸುವರ್ಣ ಸೂರ್ಯಾಯ ಪ್ರಚೋದಯಾತ್ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸುವರ್ಣ ಸೂರ್ಯಾಯ ಪ್ರಚೋದಯಾತ್. ಮಂತ್ರವನ್ನ ಸ್ಪಷ್ಟವಾಗಿ ಹೇಳಬೇಕು, ಅರ್ಜೆಂಟಲ್ಲಿ ಹೇಳಕ್ ಹೋಗ್ಬೋದು. ಆ ನಂತರ ಬೆಲ್ಲ ಅಥವಾ ಜೇನುತುಪ್ಪ, ಸಕ್ಕರೆ ನಿಷಿದ್ಧ ಹಾಕಿ ರವೆ ಪಾಯಸ ಮಾಡಿ ಸೂರ್ಯನಿಗೆ ಅರ್ಪಿಸಿ, ಅಂದ್ರೆ ನೈವೇದ್ಯ ಮಾಡಿ ಅದನ್ನ ಮನೆ ಮಂದಿ ಎಲ್ಲ ಸೇವಿಸಬೇಕು. ಈಗ ಯಾವ ಯಾವ ರಾಶಿಯವರು ಪ್ರತ್ಯೇಕವಾಗಿ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಚಿನ್ನವನ್ನ ಖರೀದಿಸಬೇಕು ಅಂತ ಹೇಳ್ತೀನಿ. ಬರೀ ಘಟ್ಟದಾಗ ಸಚಿನ್ ಬಾಬು ಗುರುಜಿ ಅವರು ಈಗ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ರಾಶಿಯವರು ಚಿನ್ನವನ್ನ ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ಮೊದಲಿಗೆ ನಾವು ಈಗ ಮೇಷ ರಾಶಿಯವರು ಯಾವ ರೀತಿ ನಿಯಮಗಳನ್ನ ಅನುಸರಿಸಬೇಕು ನೋಡೋಣ. ಸಚಿನ್ ಬಾಬು ಗುರುಜಿ ಅವರು ತಾವು ಹೇಳ್ತಾ ಇದ್ರಿ ಯಾವ ರೀತಿ ಬೇರೆ ಬೇರೆ ರಾಶಿಯವರು, ಮೇಷ ರಾಶಿಯವರದ್ದು ಹೇಗೆ? ಇದಕ್ಕೊಂದು ಸಣ್ಣದೊಂದು ಮೊದಲ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರು ಕರೆಕ್ಟ್ ಆಗಿ ನಾನು ಹೇಳೋದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ, ಮಾಡಿಕೊಂಡು ಚಿನ್ನವನ್ನೇ ಖರೀದಿಸಿ. ಇದೆಲ್ಲ ರಾಶಿಯವರು ಮಾಡಲೇಬೇಕು. ಇದರ ಜೊತೆಗೆ ಬೇರೆ ಬೇರೆ ರಾಶಿಯವರು ಈ ನಿಯಮಗಳನ್ನ ಖಂಡಿತವಾಗಿ ಪಾಲಿಸಿದ್ರೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಕೃಪಾ ಕಟಾಕ್ಷ ಖಂಡಿತ. ಈಗ ಮೇಷರಾಶಿಗೆ ಬರ್ತೀನಿ. ಮೇಷರಾಶಿಯವರು ಮನೆಯನ್ನ ಬೆಳಗ್ಗೆ 9 ರಿಂದ 9:15 ಒಳಗೆ ಬಿಡಬೇಕು. 9 ರಿಂದ 9 ಗಂಟೆ 15 ನಿಮಿಷ ಬಿಡಬೇಕಾಗತ್ತೆ. ಸೀದಾ ಅಲ್ಲಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 9 ಪಟ್ನಗಳು, 9 ಪ್ಯಾಕೆಟ್ಸ್ ತೊಗರಿ ಬೇಳೆ, ಅದು 100 ಗ್ರಾಮ್ ಇರ್ಬೋದು, 200 ಗ್ರಾಮ್ ಇರ್ಬೋದು, ಅವರ ಶಕ್ತಿ ಇದ್ದಂಗೆ ತೊಗರಿ ಬೇಳೆ ಹಾಗೂ 9 ತುಂಡುಗಳು ಅರ್ಧ ಮೀಟರ್ನಂತೆ ಕೆಂಪು ಕಲರ್ ವಸ್ತ್ರವನ್ನು ಅರ್ಪಿಸಬೇಕು ಸುಬ್ರಹ್ಮಣ್ಯನಿಗೆ. ಖರೀದಿ ಮಾಡೋರು ಅರ್ಚನೆ ಮಾಡಿಸ್ಕೊಂಡು, ಅಂದ್ರೆ ಯಾರು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಇರ್ತಾರೋ ಪ್ರತ್ಯೇಕ ಅವರ ಹೆಸರಲ್ಲಿ ಅರ್ಚನೆ ಮಾಡಿಕೊಂಡು ದೇಗುಲದಲ್ಲಿ ಕೂತು, ದಿಕ್ಕು ಮುಖ್ಯವಲ್ಲ ಅಲ್ಲಿ, ಈ ಮಂತ್ರವನ್ನ 9 ಬಾರಿ ಜಪಿಸಬೇಕು. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಅಂತ ಬರುತ್ತೆ. ಇನ್ನೊಂದ್ಸರ್ತಿ ಹೇಳ್ತೀನಿ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಇದಾದ ನಂತರ ಅವರು ಚಿನ್ನದ ಅಂಗಡಿಗೆ ಹೋಗಿ ಪರ್ಚೇಸ್ ಶುರು ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಾನು ಈಗಾಗಲೇ ಹೇಳಿದ ಹಾಗೆ 9 ರಿಂದ 24 ತಿಂಗಳ ಒಳಗೆ ದುಪ್ಪಟ್ಟೋ ತ್ರಿಪ್ಪಟ್ಟೋ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಮೇಷರಾಶಿಯವರು ಈ ರೀತಿಯಲ್ಲಿ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ಈಗ ವೃಷಭ ರಾಶಿಯವರು ಯಾವ ರೀತಿ ಚಿನ್ನ ಖರೀದಿ ಮಾಡಬೇಕು ನೋಡೋಣ. ಸಚಿನ್ ಬಾಬು ಗುರುಜಿಯವರು ಈಗ ವೃಷಭ ರಾಶಿಯವರು ಯಾವ ರೀತಿ ಖರೀದಿ ಮಾಡಬೇಕು ನೋಡಿ. ಇನ್ನು ವೃಷಭ ರಾಶಿಯವರು ಈ ದಿನ ಬೆಳಗ್ಗೆ 9:55 ರಿಂದ 10:15 ಒಳಗೆ 10:15 ಒಳಗೆ ಮನೆಯಿಂದ ಹೊರಟು ಎಲ್ಲರೂ ಕೆಂಪು ಹಾಗೂ ಶ್ವೇತವರ್ಣ ಮಿಶ್ರಿತ ವಸ್ತ್ರ ಧರಿಸಬೇಕು. ಮನೆಯಿಂದ ಹೊರಡಬೇಕಾದ್ರೆ ಜೊತೆಯಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನ ತಗೊಂಡು ಹೋಗ್ಬೇಕು. ಬೆಲ್ಲದ ತುಂಡು. ಮೊದಲು ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೋಬೇಕು.
ಅರ್ಚನೆ ನಂತರ ಈ ಮಂತ್ರವನ್ನ 33 ಬಾರಿ ಜಪಿಸಬೇಕು. ನನ್ನ ಮಂತ್ರಗಳಿಗೆ ಅತಿ ಪ್ರಾಧಾನ್ಯತೆ ಕೊಡ್ತೀನಿ, ನಮ್ಮ ಪೂರ್ವಿಕರು ಕೊಡ್ತಾರೆ, ಅದಕ್ಕೆ ನನ್ನ ಮಂತ್ರಗಳನ್ನ ಹೇಳ್ತಾ ಇರೋದು. ಈ ಮಂತ್ರವನ್ನ 33 ಬಾರಿ ಜಪಿಸಬೇಕಾಗತ್ತೆ ದೇವಸ್ಥಾನದಲ್ಲೇ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಯಾ ದೇವಿ ಸರ್ವಭೂತೇಷು ಸ್ವರ್ಣ ರಜತ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಬರುತ್ತೆ. ಯಾ ದೇವಿ ಸರ್ವಭೂತೇಷು ಸ್ವರ್ಣ ರಜತ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಬಹಳ ಸುಲಭವಾಗಿರುವಂತ ಮಂತ್ರಗಳು. ಆ ನಂತರ ಅವರು ಅಂಗಡಿಗೆ ತೆರಳಿ ಖರೀದಿ ಮಾಡಬಹುದು. ಇವರು ಈ ನಿಯಮಗಳನ್ನ ಪಾಲಿಸಿದ್ರೆ 2 ವರ್ಷದ ಒಳಗೆ ಸ್ವಗೃಹ ಭಾಗ್ಯ ಕೂಡ ಲಭ್ಯವಾಗಬಹುದು. ಆ ಚಿನ್ನ ಖರೀದಿ ಮಾಡೋದ್ರಿಂದ. ಖರೀದಿಸಿದ ಒಡವೆಗಳನ್ನ ಒಂದು ಬೆಳ್ಳಿ ಡಬ್ಬದಲ್ಲಿ ಇಟ್ಟರೆ ಬಹಳ ಒಳ್ಳೆಯದು. ಸೊ ಇದು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಸೊ ಬನ್ನಿ ಹಾಗಾದ್ರೆ ಈಗ ಮಿಥುನ ರಾಶಿಯವರು ಯಾವ ರೀತಿ ನಿಯಮ ಅನುಸರಿಸಬೇಕು ನೋಡೋಣ. ಈಗ ಮಿಥುನ ರಾಶಿಯವರ ನಿಯಮಗಳೇನು ನೋಡಿ. ಮಿಥುನ ರಾಶಿಯವರಂತೂ ಚಿನ್ನ ಬೆಳ್ಳಿ ಎರಡನ್ನು ಪರ್ಚೇಸ್ ಮಾಡಲೇಬೇಕಾಗತ್ತೆ. ಒಂದು ಮಾಡಿದ್ರೆ ಖಂಡಿತ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಮಿಥುನ ಅಂದ್ರೆ ದ್ವಿ ಅಂತ, ವಿಷಭಾವ ರಾಶಿ ಅಂತ. ಮಿಥುನ ರಾಶಿಯವರು ಬೆಳಗ್ಗೆ 11:30ರಿಂದ 12 ಒಳಗೆ ಅಂಗಡಿಯಲ್ಲಿ ಇರಬೇಕು. ನಾನು ಇಷ್ಟೊತ್ತು ಮನೆ ಬಿಡೋ ಸಮಯ ಹೇಳ್ತಾ ಇದ್ದೆ, ಈಗ ಅಂಗಡಿಯಲ್ಲಿ ಇರಬೇಕು. 11:30ರಿಂದ 12 ಗಂಟೆ ಒಳಗೆ. ಮನೆ ಎಷ್ಟೊತ್ತಿಗಾದ್ರೂ ಬಿಡ್ಬೋದು, ಮನೆ ಎಷ್ಟೊತ್ತಿಗಾದ್ರೂ ಬಿಡ್ಲಿ. ಇಲ್ಲಿ ರಾಹು ಕಾಲ ಅದು ಯಾವುದು ಬರೋದಿಲ್ಲ. ಈಗ ಟ್ರಾಫಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಇರೋದ್ರಿಂದ ಮನೆ ಸ್ವಲ್ಪ ಬೇಗ ಬಿಡಬೇಕು ಅಂತ ಹೇಳ್ತೀನಿ. ಮಿಥುನ ರಾಶಿಯವರು ಮನೆ ಬಿಡೋ ಸಮಯ ಖಂಡಿತವಾಗಿ ಮುಖ್ಯವಲ್ಲ. ಅವರು ಅಂಗಡಿ ಒಳಗೆ ಎಂಟ್ರಿ ಆಗೋ ಟೈಮ್ ಬಹಳ ಇಂಪಾರ್ಟೆಂಟ್. ಈ ಟೈಮಲ್ಲಿ 11:30ರಿಂದ 12 ಒಳಗೆ ಅಂಗಡಿಲಿ ಕಾಲು ಇಟ್ಟಿರ್ಬೇಕು. ಅಂಗಡಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಯಾರಾದ್ರೂ ಸ್ನೇಹಿತರ ಹತ್ರ ಒಂದು 101 ರೂಪಾಯಿ ಸಾಲ ಪಡಿಬೇಕು. ಅವರು 101 ರೂಪಾಯಿ ಸಾಲ ಪಡಿಬೇಕು ಸ್ನೇಹಿತರ ಹತ್ರ. ಇದನ್ನ ಹುಂಡಿಗೆ ಹಾಕ್ಬೇಕು, ತಗೊಂಡೋಗಿ ದೇವ್ ಹುಂಡಿಗೆ. ಅವ್ರಿಗೆ ಸಾಲ ವಾಪಸ್ ಕೊಡ್ಬೇಕಾನೆ. ಮತ್ತೆ ಬರ್ತೀನಿ ಅದಕ್ಕೆ. ಈ ಸಾಲವನ್ನ 11 ದಿನದ ನಂತರ ಮತ್ತೆ ತೀರಿಸಬೇಕು. ತೀರಿಸಬೇಕಾದ್ರೆ ಅದರ ಜೊತೆಗೆ 11 ರೂಪಾಯಿ ಹೆಚ್ಚಾಗಿ ಕೊಡ್ಬೇಕು. 101 ರೂಪಾಯಿ ಸಾಲ ತಗೊಂಡು 11 ರೂಪಾಯಿ ಹೆಚ್ಚಾಗಿ ಕೊಡ್ಬೇಕು. ಇನ್ ಕೇಸ್ ತೀರಿಸಲಿಲ್ಲ ಅಂದ್ರೆ ಅದು ಫಲ ಉಲ್ಟಾಗಿ ಒಡವೆನ ಕಳ್ಕೋಬೇಕಾಗುತ್ತೆ. ದೇವರಿಗೆ 1 kg ಅಷ್ಟು ತುಪ್ಪವನ್ನು ಅರ್ಪಿಸಿ ಅವತ್ತು ಅರ್ಚನೆ ಮಾಡಿಸ್ಕೊಂಡು ಆ ನಂತರ ಈ ಮಂತ್ರವನ್ನ 17 ಬಾರಿ ಜಪಿಸಬೇಕಾಗುತ್ತೆ ವೆಂಕಟೇಶ್ವರ ದೇವರಿಗೆ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಶ್ರೀಯಕಾಂತಾಯ ಕಲ್ಯಾಣ ನಿಧೇಯೇ ನಿಧೇಯೇರ್ತ್ಯನಾಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಓಂ ಸ್ವರ್ಣ ವೆಂಕಟೇಶಾಯ ನಮಃ. ಆ ರೀತಿಯಲ್ಲಿ ಇನ್ನೊಂದ್ಸರ್ತಿ ಹೇಳ್ತೀನಿ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧೇಯೇರ್ತ್ಯನಾಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಓಂ ಸ್ವರ್ಣ ವೆಂಕಟೇಶಾಯ ನಮಃ. ಇದನ್ನು ಮಾಡಬೇಕು. ಇದು ಮಾಡಿದ್ರೆ ಅವ್ರಿಗೆ ಫಲ ಸಿಗುತ್ತೆ. ಸುಬನೀಗ ಕಟಕ ರಾಶಿಯವರ ನಿಯಮಗಳನ್ನು ನೋಡೋಣ. ಗುರುಜಿಯವರೀಗ ಕಟಕ ರಾಶಿಯವರ ನಿಯಮಗಳೇನು ನೋಡಿ. ಕಟಕ ರಾಶಿಯವರು ಮಧ್ಯಾಹ್ನ 1 ಗಂಟೆಯಿಂದ 1:30 ಒಳಗೆ ಮನೆ ಬಿಟ್ರೆ ಒಳ್ಳೇದು. ಇದು ಮನೆ ಬಿಡೋ ಸಮಯ. ಶ್ವೇತ ವಸ್ತ್ರ ಧರಿಸ್ಕೊಂಡು, ಅಂದ್ರೆ ಬಿಳಿ ವಸ್ತ್ರ, ಕೈಯಲ್ಲಿ ಸಣ್ಣ ಬೆಳ್ಳಿ ಬಟ್ಲಲ್ಲಿ 2 ಚಮಚ ಮೊಸರು ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು. ಬ್ಯಾಗಲ್ಲೋ ಅಥವಾ ಅವರು ಪಾಕೆಟಲ್ಲೋ ಆ ಬೆಳ್ಳಿ ಡಬ್ಬವನ್ನು ಇಟ್ಕೊಂಡಿರ್ಬೋದು. ಆ ಮೊಸರು ಮನೇಲಿ ಹೆಪ್ಪಾಕಿರ್ಬೇಕು, ಅಂಗಡಿದು ತರಬಾರದು, ಮನೆಯಲ್ಲೇ ಮಾಡ್ಕೊಂಡಿರ್ಬೇಕು. ಇವರು ಬೆಳಗ್ಗೆ ಯಾವ ದೇಗುಲಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೋ ಕಟಕ ರಾಶಿಯವರು ನಿತ್ಯ ಪೂಜಾ ಕರ್ಮಗಳನ್ನ ಮುಗಿಸ್ಕೊಂಡು ಈ ದಿನ ಬರೀ ಮೊಸರನ್ನ ಸೇವಿಸಬೇಕು 2 ಹೊತ್ತು. ಇನ್ನೇನ ಪಲಾವ್ ಗಿಲೋ ಅದು ಇದು ಅಂತ ಏನು ತಿನ್ನಕ್ಕೆ ಹೋಗಬಾರದು. ಇವರು ಮನೆ ಬಿಡಕ್ಕೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಉತ್ತರಾಭಿಮುಖವಾಗಿ ಈ ಮಂತ್ರವನ್ನ ಜೋರಾಗಿ, ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ 10 ಬಾರಿ ಜಪಿಸಬೇಕಾಗುತ್ತೆ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಾಸ್ತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಅಂತ ಬರುತ್ತೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಾಸ್ತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಅಂತ ಬರುತ್ತೆ. ಇದನ್ನು ಮಾಡೋದ್ರಿಂದ ಅವರಿಗೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ಬರುತ್ತೆ.